ನಮಸ್ಕಾರ ವೀಕ್ಷಕರೇ, ಕಳೆದ ಬಾರಿ ಬಿಗ್ ಬಾಸ್ ಶೋನಲ್ಲಿ ಪಾಲ್ಗೊಂಡಿದ್ದ ನಟಿ ಭವ್ಯ ಗೌಡ ಅವರು ಇತ್ತೀಚೆಗೆ ಕರ್ಣ ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ರು. ಜೂನ್ 16ನೇ ತಾರೀಕು ಈ ಧಾರಾವಾಹಿ ಪ್ರಸಾರ ಆಗ್ಬೇಕಿತ್ತು, ಆದ್ರೆ ಕೊನೆಯ ಕ್ಷಣದಲ್ಲಿ ಪ್ರಸಾರ ಆಗ್ಲೇ ಇಲ್ಲ, ಸ್ಥಗಿತಗೊಳ್ತು. ಅದಕ್ಕೆ ಕಾರಣ ಅವರು ಈ ಹಿಂದೆ ನಟಿಸಿದ್ದ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದ ಅಂತ ಹೇಳಲಾಗಿತ್ತು. ಈ ಬಗ್ಗೆ ಕಿಚ್ಚ ಸುದೀಪ್ ಅವರನ್ನ ಬಿಗ್ ಬಾಸ್ ಸೀಸನ್ 12ರ ಪ್ರೆಸ್ ಮೀಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಕೂಡ ಉತ್ತರ ಕೊಟ್ಟರು. ಏನ್ ಹೇಳಿದ್ರು ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ಈ ಹಿಂದೆ ಭವ್ಯ ಗೌಡ ಅವರು ಗೀತಾ ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ರು. ಅದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇತ್ತು. ತದನಂತರದಲ್ಲಿ ಅವರು ಈಗ ಶಿಫ್ಟ್ ಆಗಿರೋದು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ಬೇಕಾಗಿದ್ದಂತ ಕರ್ಣ ಸೀರಿಯಲ್ಗೆ. ಕರ್ಣ ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ರು. ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ಕರ್ಣ ಸೀರಿಯಲ್ ಬಗ್ಗೆ ಸಾಕಷ್ಟು ಕುತೂಹಲ ಹುಟ್ಕೊಂಡಿತ್ತು. ಕರ್ಣ ಸೀರಿಯಲ್ಗೆ ಅಂತ ಜನರು ವೇಟ್ ಮಾಡ್ತಾ ಇದ್ರು. ಆದ್ರೆ ಕರ್ಣ ಸೀರಿಯಲ್ ತೆರೆಗೆ ಬರಲೇ ಇಲ್ಲ, ಸ್ಥಗಿತ ಆಗ್ಬಿಡ್ತು. ಜೂನ್ 16ರಂದು ಆ ಸೀರಿಯಲ್ ಪ್ರಸಾರ ಆಗ್ಬೇಕಿತ್ತು, ಆಗ್ಲೇ ಇಲ್ಲ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಬಿಗ್ ಬಾಸ್ ಶೋ ಸಂಬಂಧ ಕಲರ್ಸ್ ಕನ್ನಡ ವಾಹಿನಿಯಿಂದ ಜೂನ್ 30ರಂದು ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶೋ ಆಯೋಜಕರಿಗೆ ಭವ್ಯ ಗೌಡ ಒಪ್ಪಂದದ ಬಗ್ಗೆ ಪ್ರಶ್ನೆ ಎದುರಾಯಿತು. ಬಿಗ್ ಬಾಸ್ ಸ್ಪರ್ಧಿಯೊಬ್ರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಲೀಗಲ್ ನೋಟಿಸ್ ಕಳಿಸಿದ ಘಟನೆ ಇತ್ತೀಚೆಗೆ ನಡೆದಿದೆ. ಇದರ ಬಗ್ಗೆ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಪ್ರಶ್ನೆ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ವಾಹಿನಿಯ ಬಿಸ್ನೆಸ್ ಹೆಡ್ ಪ್ರಶಾಂತ್ ಅವರು, ಇದನ್ನ ಸ್ಪರ್ಧಿಗಳೇ ಹೇಳಬೇಕು, ಕಾನೂನಿನ ಪ್ರಕಾರ ಅವರೇ ಸಹಿ ಮಾಡಿರ್ತಾರೆ, ಅದರ ಬಗ್ಗೆ ನಾನು ಮಾತನಾಡುವ ಹಾಗಿಲ್ಲ ಅಂತ ಅಂದ್ರು. ಆಗ ಮಧ್ಯ ಪ್ರವೇಶ ಮಾಡಿದ ಕಿಚ್ಚ ಸುದೀಪ್ ಅವರು, ಯಾರ ಬಗ್ಗೆ ಕೇಳ್ತಿದ್ದೀರಿ ನೀವು ಅಂತೇಳಿ ಮರು ಪ್ರಶ್ನೆ ಹಾಕಿದ್ರು. ಭವ್ಯ ಗೌಡ ಬಗ್ಗೆ ಸರ್ ಅಂತ ಕೇಳಿದಾಗ ಆಗ ಸುದೀಪ್ ಅವರು ಉತ್ತರಿಸಿ, ಅದು ಸೀರಿಯಲ್ ನಿಂದ ಬಂದಿರೋದು, ಬಿಗ್ ಬಾಸ್ ನಿಂದ ಅಲ್ಲ, ಈಗ ಅದ್ಯಾಕೆ ಅಂತ ಕೇಳಿದ್ರು. ಅಲ್ಲಿಗೆ ಈ ವಿಷಯವನ್ನ ಮುಗಿಸ್ಬಿಟ್ರು ಕಿಚ್ಚ ಸುದೀಪ್ ಅವರು. ಅಂದ್ರೆ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ದಕ್ಕೂ ಅಥವಾ ಭವ್ಯ ಗೌಡ ಮತ್ತೆ ಕಲರ್ಸ್ ಕನ್ನಡ ಜೊತೆಗೆ ಆಗಿದ್ದಂತ ಆ ಒಂದು ಒಪ್ಪಂದಕ್ಕೂ ಬಿಗ್ ಬಾಸ್ ಟೀಮ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಕಿಚ್ಚ ಸುದೀಪ್ ಅವರೇ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ರು.